ಮುಂಬೈ ದಾಳಿಯ ಸಂಚುಕೋರ ಉಗ್ರ ರಾಣಾ ಭಾರತಕ್ಕೆ ದೆಹಲಿಯಲ್ಲಿ ಲ್ಯಾಂಡ್ ಆದ ರಾಣಾ ಹೊತ್ತ ವಿಮಾನ ಪಾಲಂ ಏರ್ಪೋರ್ಟ್ಗೆ ವಿಮಾನ ಬಂದಿಳಿದಿದೆ. ಎನ್ಐಎ ಅಧಿಕಾರಿಗಳು ರಾಣಾನನ್ನ ಕರೆ ತಂದಿದ್ದಾರೆ. ಪಾಲಂ ಏರ್ಪೋರ್ಟ್ಗೆ ಬಂದಿಳಿದಿದ್ದಾನೆ ಉಗ್ರ ರಾಣಾ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈಗ ಭಾರತದ ವಶಕ್ಕೆ. ಭಾರಿ ಭದ್ರತೆಯ ನಡುವೆ ಎನ್ಐಎ ಕಚೇರಿಗೆ ರಾಣಾನನ್ನ ಶಿಫ್ಟ್ ಮಾಡಲಾಗುತ್ತೆ. ಏರ್ಪೋರ್ಟ್ನಿಂದ ಎನ್ಐಎ ಕಚೇರಿಗೆ ರಾಣಾ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಏರ್ಪೋರ್ಟ್ನಿಂದ ಹೆಜ್ಜೆ ಹೆಜ್ಜೆಗೂ ಕಮಾಂಡೋ ಸರ್ಪಗಾವಲಿದೆ. ಅರೆ ಸೇನಾಪಡೆ ವಿಶೇಷ ಕಮಾಂಡೋಗಳ ಕಣ್ಗಾವಲಿನಲ್ಲಿ ಉಗ್ರ ರಾಣಾನನ್ನ ಕರೆದೊಯ್ಯಲಾಗುತ್ತೆ. ಮುಂಬೈ ದಾಳಿಯ ಸಂಚುಕೋರ ತಹವೂರ್ ಹುಸೇನ್ ರಾಣಾ ಈಗ ಭಾರತದ ವಶಕ್ಕೆ. ದೆಹಲಿಯಲ್ಲಿ ರಾಣಾ ಹೊತ್ತ ವಿಮಾನ ಲ್ಯಾಂಡ್ ಆಗಿದೆ. ಪಾಲಂ ಏರ್ಪೋರ್ಟ್ಗೆ ಎನ್ಐಎ ಅಧಿಕಾರಿಗಳು ಕರೆ ತಂದಿದ್ದಾರೆ. ಘಟನೆ ನಡೆದು 17 ವರ್ಷಗಳ ನಂತರ ಭಯೋತ್ಪಾದನೆ ವಿಚಾರದಲ್ಲಿ ಭಾರತಕ್ಕೆ ಸಿಕ್ಕಂತ ದೊಡ್ಡ ಜಯ ಇದು. ಅವತ್ತಿನ ದಾಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಅವತ್ತು ನಡೆದಂತಹ ದಾಳಿಯ ದೃಶ್ಯ ಇದು. ಪಾಕಿಸ್ತಾನ ಮೂಲದ ರಾಣಾ ಕೆನಡಾದ ಉದ್ಯಮಿ. ಈತ ಮುಂಬೈನಲ್ಲಿ ತನ್ನದೇ ಆದಂತ ಒಂದು ಕಚೇರಿಯನ್ನ ಹೊಂದಿದ್ದ. ಅಲ್ಲಿ ತನ್ನ ಸ್ನೇಹಿತ ಡೇವಿಡ್ ಹೆಡ್ಲಿ ಈತ ಕರೆ ತಂದಿದ್ದ. ಮುಂಬೈನ ಪ್ರಮುಖ ಸ್ಥಳಗಳ ಸಮೀಕ್ಷೆ ನಡೆಸಿ ಆ ಇನ್ಫಾರ್ಮೇಶನ್ ಅನ್ನ ಲಷ್ಕರ್ ಉಗ್ರರಿಗೆ ಮಾಹಿತಿ ಕೊಟ್ಟಿದ್ದ. ಆ ಮಾಹಿತಿಯನ್ನ ಆಧರಿಸಿ ಕಸಬ್ ಸೇರಿ ಅನೇಕ ಉಗ್ರರು 2008 ನವೆಂಬರ್ 26ರಂದು ಮುಂಬೈಗೆ ನುಗ್ಗುತ್ತಾರೆ. ಅನೇಕ ಸ್ಥಳಗಳ ಮೇಲೆ ದಾಳಿ ನಡೆಸುತ್ತಾರೆ. 166 ಜನರನ್ನ ಬಲಿ ಪಡೆದಿದ್ದ ಪ್ರಕರಣ ಇದು. ಇದೇ ಪ್ರಕರಣದ ಪ್ರಮುಖ ರೂವಾರಿ ಸಂಚುಕೋರ ತಹವೂರ್ ಹುಸೇನ್. ಅಮೆರಿಕಾದಿಂದ ಈತನನ್ನ ಎನ್ಐಎ ಅಧಿಕಾರಿಗಳು ಕರೆ ತಂದಿದ್ದಾರೆ. ಇಷ್ಟು ವರ್ಷ ಅಮೆರಿಕ ಜೈಲಿನಲ್ಲಿದ್ದ ತಹವೂರ್ನನ್ನ ಭಾರತಕ್ಕೆ ಕರೆತರಲಾಗಿದೆ. 17 ವರ್ಷದ ನಂತರ ಉಗ್ರ ರಾಣಾ ಭಾರತಕ್ಕೆ ಹಸ್ತಾಂತರ ಆಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕೊನೆಗೂ ತಹವೂರ್ ಹುಸೇನ್ ರಾಣಾ ಭಾರತಕ್ಕೆ ಬಂದಿಳಿದಿದ್ದಾನೆ. ಇದಾದ ನಂತರದ ಪ್ರೊಸೀಜರ್ ಏನಾಗುತ್ತೆ? ಈಗ ಸದ್ಯಕ್ಕಲ್ಲಿ ಏನಾಗ್ತಾ ಇದೆ? ಯಾಕಂದ್ರೆ ಆತ ಭಾರತಕ್ಕೆ ಬಂದು ಇಳಿದ ನಂತರ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡಿತಾರೆ, ಕೋರ್ಟಿಗೆ ಹಾಜರುಪಡಿಸಲಾಗತ್ತೆ, ಆತನ ಮೆಡಿಕಲ್ ಚೆಕಪ್ ಆಗತ್ತೆ, ಈ ತರ ಹಂತ ಹಂತವಾಗಿ ಪ್ರೊಸೀಜರ್ಗಳು ನಡೆಯುತ್ತೆ ಅಂತ ಹೇಳಲಾಗಿತ್ತು. ಈಗ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ? ಶ್ವೇತಾ, ಈಗಷ್ಟೇ ಪಾಲಂ ಏರ್ಪೋರ್ಟ್ ಅಥವಾ ಟೆಕ್ನಿಕಲ್ ಏರ್ಪೋರ್ಟ್ ಅಂತ ನಾವು ಕರಿತೇವೆ ದೆಹಲಿಯಲ್ಲಿ, ಅಲ್ಲಿಗೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಅವನು ಅಲ್ಲಿಂದ ಮೊದಲನೇದಾಗಿ ಎನ್ಐಎ ಅಧಿಕಾರಿಗಳು ಅವನನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅಧಿಕೃತವಾಗಿ ಭಾರತದ ನೆಲದಲ್ಲಿ ಭಾರತದ ಕಾನೂನನ್ನ ಬಳಸಿ ಅರೆಸ್ಟ್ ಮಾಡುವಂತದ್ದು ಇದು ಪ್ರಥಮ ಕ್ಷಣ ಅಂತ ನಾವು ಹೇಳ್ಬೋದು. ಮುಂಬೈನ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸಂಚುಕೋರ ಅಥವಾ ಇಡೀ ಏನು ಆ ದಾಳಿಯ ಹಿಂದೆ ಇರುವ ರೂವಾರಿ, ಕಂಟ್ರೋಲ್ ರೂಮ್ ನಿಯಂತ್ರಣ ಮಾಡಿದವರು, ಈಗ ಏನೇನೆಲ್ಲ ಹೇಳ್ಬೋದು ಎಲ್ಲ
ಎಲ್ಲದಕ್ಕೂ ಕೂಡ ಆ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಅವನು ಅಧಿಕೃತವಾಗಿ ಬಂಧನ ಆಗುತ್ತೆ ಭಾರತದ ನೆಲದಲ್ಲಿ ಭಾರತದ ಕಾನೂನನ್ನು ಬಳಸಿ. ಅದಾದ ನಂತರ NIA ಅಧಿಕಾರಿಗಳು ಅವನಿಗೆ ಕಸ್ಟಡಿಗೆ ತೆಗೆದುಕೊಳ್ತಾರೆ, ಅಂದರೆ ಅವನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಬಂಧನದ ಕೂಡಲೇ ಅಲ್ಲಿಂದ ನೇರವಾಗಿ NIA ಪ್ರಧಾನ ಕಚೇರಿ, ನಾವು ಈಗ ನಿಂತಿರುವಂಥದ್ದು ನೋಡ್ಬೋದು, NIA ಪ್ರಧಾನ ಕಚೇರಿಯ ಮುಂಭಾಗ ನಾವು ನಿಂತಿರುವಂಥದ್ದು, ಇಲ್ಲಿಗೆ ಕರೆದುಕೊಂಡು ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಸಿದ್ಧತೆ ಕೂಡ NIA ಅಧಿಕಾರಿಗಳು ಇಲ್ಲಿ ಮಾಡಿಕೊಂಡಿದ್ದಾರೆ. ಅಂದರೆ ನೇರವಾಗಿ ಪಾಲಂ ಏರ್ಪೋರ್ಟ್ ಇಂದ ಇಲ್ಲಿಗೆ ಕರ್ಕೊಂಡು ಬಂದು ಅವನನ್ನ ಮೊದಲನೇದಾಗಿ ವಿಚಾರಣೆ ಮಾಡ್ತಾರೆ. ಒಂದು ಸ್ವಲ್ಪ ಪ್ರಾಥಮಿಕವಾಗಿ ವಿಚಾರಣೆ ಮಾಡುವ ಜೊತೆಯಲ್ಲಿ ಆತನ ಅಂದರೆ ಅವನ ಆರೋಗ್ಯ ಮತ್ತು ಅಲ್ಲಿಂದ ಲಾಂಗ್ ಅವರ್ಸ್ ಬಂದಿರ್ತಾರೆ, ಅದಕ್ಕೊಂದು ರೆಸ್ಟ್ ಕೂಡ ಕೊಡಬೇಕಾಗತ್ತೆ. ಅದರ ನಂತರ ಅವನ ಆರೋಗ್ಯ ತಪಾಸಣೆ ಮಾಡಿಸ್ಬೇಕಾಗತ್ತೆ. ಆ ತಪಾಸಣೆಯ ಬಳಿಕ ಏನು ನ್ಯಾಯಾಧೀಶರ ಮುಂದೆ NIA ವಿಶೇಷ ನ್ಯಾಯಾಲಯ ಏನಿದೆ ಆ ನ್ಯಾಯಾಧೀಶರ ಮುಂದೆ ಪಟಿಯಾಲ ಹೌಸು ಅಲ್ಲಿರುವಂಥದ್ದು. ಆದರೆ ಇವತ್ತು ರಜಾ ಇರುವ ಕಾರಣಕ್ಕೆ ಅದು ಏನು ಮಾಡ್ತಾರೆ ಅಧಿಕಾರಿಗಳು, ತನಿಖಾಧಿಕಾರಿ ಏನು ಮಾಡ್ತಾನೆ ಅನ್ನುವಂಥದ್ದು ಇನ್ನೂ ಕೂಡ ಆ ಗುಟ್ಟು ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ಅವನನ್ನು ಕಸ್ಟಡಿಗೆ ಪಡೆದ ಕೂಡಲೇ ಅವನ ಆರೋಗ್ಯ ತಪಾಸಣೆ ಆದ ಬಳಿಕ ನ್ಯಾಯಾಧೀಶರ ಮನೆ ಮುಂದೆ ಅಥವಾ ಅವರ ಹೋಮ್ ಆಫೀಸ್ಗೆ ಪ್ರೆಸೆಂಟ್ ಮಾಡ್ತಾರಾ ಅಥವಾ VC ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಅನ್ನುವಂತಹದ್ದು ಇನ್ನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಇಲ್ಲಿಗೆ ಕರ್ಕೊಂಡು ಬಂದು ಅವನನ್ನು ಪ್ರಾಥಮಿಕವಾಗಿ ಅವನಿಗೆ ಏನೇನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಏರ್ಪೋರ್ಟ್ ನಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಎಷ್ಟೊತ್ತಿಗೆ ಈತನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ, NIA ಕಚೇರಿ ಕರ್ಕೊಂಡು ಹೋಗ್ತಾರೆ, ಇದ್ಯಾವುದು ಕೂಡ ಇನ್ನೂ ಇನ್ಫಾರ್ಮೇಶನ್ ಇಲ್ಲ. ಶ್ವೇತಾ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ NIA ಅಧಿಕಾರಿಗಳು ಅವನನ್ನ ಬಂಧನವನ್ನ ಅಧಿಕೃತವಾಗಿ ಎಲ್ಲ ಫಾರ್ಮಾಲಿಟೀಸ್ ಆಗಬೇಕು, ಅದೆಲ್ಲವೂ ಕೂಡ ಪೇಪರ್ ವರ್ಕ್ ಆಗಬೇಕಾಗಿರುತ್ತೆ ಕಾನೂನಿನ ಪ್ರಕಾರ. ಹಾಗಾಗಿ ಆ ಪ್ರಕ್ರಿಯೆಯಲ್ಲೇ ಅವರು ತೊಡಗಿರುವ ಕಾರಣಕ್ಕೋಸ್ಕರ ಇನ್ನು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹೊರಗಡೆ ಕರ್ಕೊಂಡ್ ಬರಬಹುದು ಅನ್ನುವಂಥದ್ದು ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಅವನು ಬಂದು ಇಳಿದು ಅವ್ರನ್ನ ಎಲ್ಲವನ್ನ ಕಸ್ಟಡಿಗೆ ತೆಗೆದುಕೊಂಡು ಅವೆಲ್ಲವೂ ಕೂಡ ಆಗಬೇಕಾಗುತ್ತೆ. ಪ್ರತಿ ಸೆಕೆಂಡು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾಳೆ ನ್ಯಾಯಾಲಯದಲ್ಲಿ ವಾದವನ್ನ ಮಾಡಲಿಕ್ಕೂ ಕೂಡ, ಯಾಕಂದ್ರೆ ಪ್ರತಿ ವಾದಿಗಳು ಅಂದ್ರೆ ಇವನ ಪರವಾಗಿ ಯಾರು ವಾದ ಮಾಡ್ತಾರೋ ವಕೀಲರು, ಅವರು ಇಂಥವೆಲ್ಲವನ್ನು ಕೂಡ ಪ್ರತಿ ಹಂತದ ಪ್ರತಿ ಕ್ಷಣವನ್ನು ಕೂಡ ಕ್ವಶನ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಲೀಗಲ್ ಫಾರ್ಮಾಲಿಟೀಸ್ ಏನಾಗಬೇಕು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾದ ವಿಚಾರ ಆಗಿರುವ ಕಾರಣಕ್ಕೆಲ್ಲ ಒಂದಲ್ಲ ಎರಡು ಬಾರಿ ನೋಡಿಕೊಂಡು NIA ಅಧಿಕಾರಿಗಳು ಮಾಡ್ತಾರೆ. ಅದರ ಜೊತೆಗೆ ಏನು ಅಂತ ಅಂದ್ರೆ ಈ ಲೀಗಲ್ ಫಾರ್ಮಾಲಿಟೀಸ್ ಅನ್ನ ಫಿನಿಶ್ ಮಾಡ್ಲಿಕ್ಕೆ, ಯಾಕಂದ್ರೆ ಒಂದು ಕಡೆ ಒಂದು ದೇಶದಿಂದ ಹಸ್ತಾಂತರ ಆಗಿರುವ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ನಾವು ಏನು ಅಮೆರಿಕ ನ್ಯಾಯಾಲಯದಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸುವಾಗಲೂ ಕೂಡ ನಾವು ಅವನನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟೆ ಇಲ್ಲಿ ಕರ್ಕೊಂಡು ಬರ್ತಾ ಇರೋದು. ಯಾಕಂದ್ರೆ ಏನು ಅಪರಾಧಿ ಇನ್ನು ನಮ್ಮ ಕೋರ್ಟಲ್ಲಿ ಆಗಬೇಕಾಗಿರುವ ಕಾರಣಕ್ಕೋಸ್ಕರ, ಅವನ ಆರೋಪಿ ಆಗಿರೋ ಕಾರಣಕ್ಕೋಸ್ಕರ ಅವನನ್ನ ಗಡೀಪಾರು ಮಾಡಬೇಕಾದ್ರೆ ಅವನಿಗೆ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ತೇವೆ ಅನ್ನುವಂಥ. ಸೊ ಹಾಗಾಗಿ ಅಲ್ಲಿಂದ ನೇರವಾಗಿ ಕರ್ಕೊಂಡು ಬಂದು ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ನೀವು ನೋಡ್ಬೋದು ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದಲೂ ಕೂಡ ಅಂದ್ರೆ ವಿಮಾನ ನಿಲ್ದಾಣದಿಂದಲೂ ಕೂಡ NIA ಕಚೇರಿಗೆ ಕರ್ಕೊಂಡು ಬರುವಂತ ಇದರಲ್ಲಿ ಸುಮಾರು 3 ಹಂತಗಳಲ್ಲಿ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಅವನು ಕರ್ಕೊಂಡು ಬರೋ ಇದರಲ್ಲೇ ಅದಾದ ನಂತರ ಇಡೀ ಡೆಲ್ಲಿ ಅಲರ್ಟ್ ಅಲ್ಲಿ ಇರುವಂತದ್ದು. ಅದರ ಜೊತೆಗೆ NIA ಪ್ರಧಾನ ಕಚೇರಿಯಲ್ಲೂ ಕೂಡ 3 ಹಂತದಲ್ಲಿ ಭದ್ರತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದೆಹಲಿಯ ಸಂಚಾರಿ ಪೊಲೀಸರು ಇಂದಲೂ ಕೂಡ ಭದ್ರತೆ, ಯಾಕಂದ್ರೆ ಬ್ಯಾರಿಕೇಡಿಂಗ್ ಮಾಡೋದ್ರಿಂದ, ಟ್ರಾಫಿಕ್ ಡೈವರ್ಷನ್ ಮಾಡೋದ್ರಿಂದ ಹಿಡಿದು ಆಫೀಸ್ಗೆ ಇಲ್ಲಿ ಯಾರು ಬರ್ತಾರೆ, ಯಾವ ವಾಹನ ಎಲ್ಲಿ ಹೋಗಬೇಕು ಮತ್ತೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.